ಎಷ್ಟೊತ್ತು? ಮೊಬೈಲ್ ಮರ್ತಿದ್ದೆ. ಸಾರಿ, ಡಿಸ್ಟರ್ಬ್ ಆಯ್ತಾ? ನೀವುಗಳು ಮುಂದುವರಿಸಿ, ನಾನು ಹೊರಡ್ತೀನಿ. ಶತ್ರು ನಾನು ಯಾಕೆ ಹೇಳಿ? ಮೂಗು ಕವಡೆ ಕಟ್ಕೊಂಡು ದುಡ್ಡು ತಂದು ಹಾಕ್ತೀನಲ್ಲ, ಅದಕ್ಕೆ. ನನ್ನೆದುರಿಗೆ ಸಂತೋಷವಾಗಿದ್ದುಬಿಟ್ರೆ, ನನಗೆ ಆನಂದವಾಗ್ಬಿಟ್ರೆ ಅಹಂಕಾರದಲ್ಲಿ ಮೆರಿತೀನಿ ಅಲ್ವಾ? ಶತ್ರು ನಾನು, ಸುಖ ಕೊಡಬಾರ್ದು. ಮುಂದುವರಿಸಿ, ನೀವುಗಳು ಮುಂದುವರಿಸಿ ಪ್ಲೀಸ್. ಅದ್ಭುತವಾಗಿ ಅಡುಗೆ ಕಲ್ತಿದ್ಯಾ ಕಣೆ. ನೀನು ಬೇರೆ ದೇಶದಲ್ಲಿ ಇದ್ದಿದ್ರೆ ಇದು ನನ್ನ ಟ್ಯಾಲೆಂಟ್ ಅಂತ ಗುರ್ತಿಸಿರೋರು. ಈಗಲೂ ಕಾಲ ಮಿಂಚಿಲ್ಲ. ಒಂದು ದರ್ಶಿನಿ ಅಂತ ಶುರು ಮಾಡು, ಸಂಪಾದನೆ ಆಗುತ್ತೆ. ಆಗ ನೀನು ಬೇರೆಯವ್ರನ್ನ ಬೇಡೋದೇ ಬೇಕಿಲ್ಲ, ನೀನೇ ಕೈ ಎತ್ತು ಕೊಡ್ಬೋದು, ಅಷ್ಟಿರತ್ತೆ. ಏನು ಮಧ್ಯಾಹ್ನ ಕಡೆಗೆ ಎದ್ದು ಹೋಗ್ತೀಯಾ ಪ್ಲೀಸ್? ತಮಾಷೆ ಅಂತ ನಂಗೆ ಅನಿಸ್ತಿಲ್ಲ. ಬಂಡ್ ಬದುಕು ನಾಚಿಕೆ ಇಲ್ಲ ಅನ್ನಿಸ್ತಿದ್ಯಾ? ಹೌದು. ನಿನ್ನ ದೃಷ್ಟಿಲಿ ಏನು ಅಂದ್ರೆ? ಅಪ್ಪ ಅವ್ರ ಪರಿಚಯದಲ್ಲಿ ಅವ್ರಿಗೆ ಯೋಗ್ಯ ಅನ್ಸಿದ ಹುಡುಕಿನ ಹುಡುಕಿರೋರು. ನಾನು ವಿನೀತನಾಗಿ ತಲೆ ಆಡಿಸಿ ಮದುವೆ ಮಾಡಿಕೊಂಡು ಇಲ್ಲಿ ಕರ್ಕೊಂಡು ಬರ್ಬೇಕಿತ್ತು. ಅವಳನ್ನು ಇಲ್ಲಿ ಬಿಟ್ಟು ನಾನು ಅಮೇರಿಕಕ್ಕೆ ಹೋಗ್ತಿದ್ದೆ. ಅವಳು ಇಲ್ಲಿ 1 ತಿಂಗಳೋ 2 ತಿಂಗಳೋ ಅಪ್ಪನ ಸೇವೆ ಮಾಡಿರೋಳು. ನೀನು ಅವಳು ಊರೆಲ್ಲ ಸುತ್ತಾಡ್ತಿದ್ರಿ, ಬೇಕು ಅನ್ಸಿದ್ದನ್ನು ಮಾಡ್ಕೊಂಡು ತಿಂತಿದ್ರಿ. ಆಮೇಲೆ ಏನು ಆಮೇಲೆ? ಇರ್ಬೋದಿತ್ತಲ್ವಾ ನೀನು ನಿನ್ನ ಗಂಡನ ಮನೇಲಿ ಸೇವೆ ಮಾಡಿಕೊಂಡು? ಅವನು ನೀನು ಒಂದೇ ಅಲ್ಲ. ಏನು ಒಂದೇ ಅಲ್ಲ, ಎಲ್ಲ ಒಂದೇ. ಅವನಿಗೆ ಸಂಪಾದನೆ ಇಲ್ಲ. ಸಂಪಾದನೆ ಇದ್ದಿದ್ರೆ ಇದು ಬಿಡ್ತಿದ್ಯಾ? ನಂತರದ ಪ್ರಶ್ನೆ ಬಂದಿರೋದು. ಗಂಡನ ಸಂಪಾದನೆ ನಿನಗೆ ನಿನ್ನ ಮಕ್ಕಳಿಗೆ ಸೀಮಿತ. ಅದನ್ನು ಅಲ್ಲಿ ಯಾಕೆ ಖರ್ಚು ಮಾಡಬೇಕು? ಬೇರೆ ಮನೆ ಮಾಡು. ಸಂಬಂಧ ಬೇರೆ, ವ್ಯವಹಾರ ಬೇರೆ. ಮಾತು ಕೇಳೋದಕ್ಕೆ ಚಂದ, ಆದರೆ ಸತ್ಯ ಎರಡೂ ಒಂದೇ. ಗಂಡನ ಜೊತೆ ಕೂತು ಬೆಳೆದಿಂಗಳು ಊಟ ಮಾಡೋದು ಸುಖ. ಯಾವಾಗ ಅವನು ಸಂಪಾದಿಸಿ ತಂದು ಹಾಕ್ತಿದ್ರೆ, ಇಲ್ಲದಿದ್ರೆ ಅವನ ಸಾನ್ನಿಧ್ಯ ಧಗೆ ಅಲ್ವಾ? ಕಟ್ಕೊಂಡು ಗಂಡನ ಸಂಬಂಧನೇ ಇಷ್ಟು, ಇನ್ನು ಮಿಕ್ಕವ್ರದ್ದು ಏನು ಹೇಳು? ವ್ಯವಹಾರ ನೇರವಾಗಿದ್ದು ಪರಸ್ಪರ ಪ್ರಯೋಜನ ಇದ್ರೆ ಸಂಬಂಧ ಗಟ್ಟಿಯಾಗಿ ಹೆಣ್ಕೊಂಡಿರುತ್ತೆ. ವ್ಯವಹಾರದಲ್ಲಿ ಕ್ಲೀಶೆ ಬಂದರೆ ಸಂಬಂಧ ಸಾಯುತ್ತೆ ಅಷ್ಟೇ. ಈಗೇನು ಅಡಿಗೆ ಮಾಡ್ತೀಯಾ? ಮಾಡೋಣ ಹೇಳೋ. ಅಪ್ಪ ಬದುಕ್ತಿರೋ ಪ್ರಪಂಚನೇ ಬೇರೆ, ನಾನು ಬದುಕಿರೋದು ಬದುಕಬೇಕಾದ್ದೇ ಬೇರೆ. ಸರಿ, ಅವ್ರಿಗೆ ಬಿಟ್ಟಿದ್ರೆ
ಅವ್ರ ಮಟ್ಟಕ್ಕೆ ಸರಿಯಾದ ಹುಡುಕಿರೋರು. ನನ್ನ ಏಳಿಗೆನ ಅವ್ರ ಮಟ್ಟಕ್ಕೆ ಯಾಕೆ ಸೀಮಿತಗೊಳಿಸ್ಬೇಕು? ಅದಕ್ಕೆ ನಾನೇ ಸ್ವಂತ ಹುಡ್ಕೊಂಡಿದ್ದೀನಿ. ನಿಮಗೂ ಒಂದು ಅವಕಾಶ ಬಂದಿದೆ. ಬದುಕಿಗೆ ಎಷ್ಟು ಬೇಕೋ ಅಷ್ಟು ಆಗುತ್ತೆ, ಅದನ್ನು ನೋಡಿ. ಅದು ಬಿಟ್ಟು ರಸೀದಿ ತಗೋ, ಅವನೇನು ಕೊಡೋದು? ಈ ಅಹಂಕಾರಕ್ಕೆ ಬಿದ್ದರೆ ಕೊನೆಗೆ ಉಳಿಯೋದು ಅಹಂಕಾರ ಒಂದೇ. ಯೋಚನೆ ಮಾಡೆ. ನಾನಿನ್ನೂ ನಿಮ್ಮ ಸಂಬಂಧ ಕಡ್ಕೊಂಡಿಲ್ಲ, ಹಾಗಾಗಿ ಬಂದು ಕೇಳ್ತಿದ್ದಾರೆ. ನಿಮ್ಮದು ಅಹಂಕಾರದ ಪ್ರದರ್ಶನ ಆಗ್ತಿದೆ. ನಾನೇ ನಿಮ್ಮ ಸಂಬಂಧ ಬಿಟ್ಟೆ ಅಂದ್ಕೋ, ಕೇಳ್ತಾರ ನಿಮ್ಮನ್ನ? ಅಪ್ಪ ತಂಗಿ ಅನ್ನೋ ಸಂಬಂಧನ ಗೌರವಿಸ್ತಿದ್ದೀನಿ. ಅತಿಯಾದ ವ್ಯವಹಾರ ಚರ್ಚೆ ಮಾಡಿ ಅದನ್ನು ಕೊಲ್ಲಬೇಡಿ. ಪ್ರಪಂಚಕ್ಕೆ ಗೊತ್ತಾಗದ ಹಾಗೆ ಮರೆಯಾಗಿ ಮುಗಿಸ್ಕೊಳ್ಳಿ, ಮಾನವಾಗಿರುತ್ತೆ. ಅಡಿಗೆ ಮಾಡ್ತೀಯಾ? ಇಲ್ಲಿ ನೋಡು ಸುನಂದ, ನಿನಗೆ ಬೇಡ ಅಂದ್ರೆ ನನಗೂ ಬೇಡ. ಊರಲ್ಲಿ ಕಷ್ಟನ ಸುಖನೋ ಗಂಜಿ ಅಮ್ನಿನ ಕೊಟ್ಕೊಂಡಿರ್ತೀವಿ. ಕರೆಸ್ದೆ ಬದ್ದೆ. ಈಗ ಬೇಡ ಅಂದ್ರೆ ಹೇಳು, ಹೋಗ್ತೀನಿ. ಆದರೆ ಒಂದು, ಆ ಇನ್ಸ್ಪೆಕ್ಟರ್ಗೆ ಮಾತು ಕೊಟ್ಟಾಗಿದೆ. ಈಗ ನೀನು ಬಿಗಿ ಹಿಡಿದು ಕೂತ್ರೆ ಅವ್ನು ನನ್ನ ಉಸಿರು ತೆಗಿತಾನೆ ಅಷ್ಟೇ. ಇದೊಂದು ಸೆಟ್ಲ್ ಮಾಡಿಬಿಡು, ನಾ ಹೋಗ್ತೀನಿ. ನಿನ್ ಪಾಲೆಷ್ಟು? ಅಂದರೆ 50 ಲಕ್ಷ ಅಂದ್ಯಲ್ಲ, ಅದರಲ್ಲಿ ನಿಂದೆಷ್ಟು ಅಂದೆ. ತಮಾಷೆ ಮಾಡ್ತೀಯಾ? ಇಲ್ಲ, ಸೀರಿಯಸ್ ಆಗಿ ಕೇಳ್ತಾ ಇದ್ದೀನಿ. ನಿಂದೆಷ್ಟು? ತಂಗಿಯನ್ನು ವ್ಯಾಮೋಹದಲ್ಲಿ ಮುಂದೆ ನಿಂತನಲ್ಲ, ಅದು ತಪ್ಪು. ಹೇಳೋ. ಇದು ಅವಮಾನ. ಇನ್ನಿಲ್ಲಿರಲ್ಲ ನಾನು. ವಿಶ್ವಾಸ ಅಳಿಯ ಅಂತ ಆಸರೆ ನಿಂತನಲ್ಲ, ಇದಾಗ್ಲಿಲ್ವೇ? ಇನ್ನಿಲ್ಲಿರಲ್ಲ ನಾನು. ನಮಗೇನು ಮಾನ ಮರ್ಯಾದೆ ಇರಲ್ವಾ? ಹೊರಟೆ ನಾನು. ಇನ್ನು ನಿನ್ನ ಹಣೆ ಬರ ನಿಂದೆಯ. ಹೊರಟೆ. ಪ್ಲೀಸ್ ಸುಮ್ಮನಿರಿ. ಇದಾಗ್ಲಿಲ್ವೇ? ಸತ್ಯ ಹೇಳ್ತೀನಿ ಕೇಳು. ಈ ಹೆಂಗಸಿನ ಬುದ್ಧಿ ಗೊತ್ತು ನನಗೆ. ಇವಳು ಮುಖ ನೋಡಲ್ಲ ಬಂದಿದ್ದು, ನಿನ್ನ ಮುಖ ನೋಡಿ. ಇದಾಗ್ಲಿಲ್ವೇ? ಹೊರಟೆ. ಪ್ಲೀಸ್ ಕೂತ್ಕೊಳ್ಳಿ. ನೀವು ಕೂತ್ಕೊಳ್ಳಿ. ಏನಾಗಿದೆ ನಿಂಗೆ? ಇನ್ಸ್ಪೆಕ್ಟರ್ ಬಂದಿದ್ದ ಮನೆಗೆ, ಗೊತ್ತಾ? ಬುದ್ಧಿ ಇದೆಯಾ ನಿನಗೆ? ಹೋಗ ಅವನ ಹತ್ರ ಹೇಳಿದ್ಯಲ್ಲ, ಕೊಡೋದಿಲ್ಲ, ಏನ್ ಮಾಡ್ಕೋತೀರ ಮಾಡ್ಕೊಳ್ಳಿ ಅಂತ. ಸುಮ್ನಿರ್ತಾನ ಅವನು? ಎತ್ತ ಹಾಕೊಂಡು ಹೋಗ್ತೀನಿ ಅಂತ ಕೂತಿದ್ದ. ಕೈ ಕಾಲು ಹಿಡಿದು ಕೇಳ್ಕೊಂಡಿದ್ದಕ್ಕಾಯ್ತು. ಇಲ್ದಿದ್ರೆ ಏನು? ಇಲ್ದಿದ್ರೆ ಒಳಗಿರ್ತಿದ್ದೆ ನಾನು ಇಷ್ಟೊತ್ತಿಗೆ. ಈ ಮನೆ ರಸ್ತೆಯಲ್ಲಿರೋದು. ಏನೋ ಅದೃಷ್ಟ ಚೆನ್ನಾಗಿತ್ತು, ಒಪ್ಕೊಂಡು ಹೋದ. ಕೊಡ್ತಾರೆ ಬಿಡಿ ಮಾವ. ನನ್ ಬಿಡ್ತಾರ? ಮುಗೀತಾ? ಲಾಸ್ಟ್ ಪೆಗ್ಗು ಮುಗಿಸ್ ಬರ್ತೀವಿ. ನೀನು ಹೋಗಿ ಊಟ ಮಾಡು. ನಿಧಾನವಾಗಿ ಆಗ್ಲಿ. ರಂಗ, ಒಂದು ಗೋಣಿ ತಗೋ. ಹೇಳಿದ್ದು ಕೇಳಲಿಲ್ವಾ? ಗೋಣಿ ತಗೋ. ಗೋಣಿ ಏನು ಬೇಡವೆ? ಎಲ್ಲ 1000 ರೂಪಾಯಿ ನೋಟ್ ತರ್ಸೋಣ. ಗೋಣಿಲ್ ಕೊಡ್ತಾರಾ? ಅಯ್ಯೋ, ಸೂಟ್ ಕೇಸ್ ತರಿಸ್ತೀನಿ ಇರು. ವ್ಯವಹಾರ ಗೊತ್ತಿಲ್ಲ ನಿನಗೆ. 50 ಲಕ್ಷನೇ ಕೊಡ್ತೀವಿ. 500 ರೂಪಾಯಿ ಸೂಟ್ ಕೇಸ್ ಮೂತಿ ನೋಡಕ್ಕಾಗತ್ತಾ? ಅಮ್ಮಂಗೆ ಪಾಪ ಅರ್ಜೆಂಟು. ಅರ್ಜೆಂಟ್ ಏನಿಲ್ಲಮ್ಮ, ಬೆಳಿಗ್ಗೆ ಕೊಟ್ರಾಯ್ತು. ಬಂದ್ಯಾ? ತುಮ್ಕೋ ಇದನ್ನೆಲ್ಲ. ಹೇಳಿಲ್ವಾ? ತುಮ್ಕೋ ಇದನ್ನೆಲ್ಲ ಅಂದೆ. ಏನು
ಏನು ಮಾಡ್ತಿದ್ಯಾ? ಖಾಲಿ ಅಲ್ಲ ಅದು, ಇದೇ ಅದರಲ್ಲಿ ಕಾಸು ಕೊಟ್ಟು ತಂದಿರೋದು. ಇದು ಮನೆ, ಛತ್ರ ಅಲ್ಲ. ನೀನು ಜಾಗ ಖಾಲಿ ಮಾಡು. ಏನು, ಬೆಳಿಗ್ಗೆ ನಿನ್ನ ಮೂತಿ ಮನೇಲಿ ಕಾಣಬಾರ್ದು. ಈಗಲೇ ಹೊರಟ್ರೆ ಸೌಕರ್ಯ. ಒಳಗೆ ಟೇಬಲ್ ಮೇಲೆ ಬಸ್ ಚಾರ್ಜ್ಗೆ ಇಟ್ಟಿದ್ದೀನಿ. ಯಜಮಾನ್ರು, ಸೌಕರ್ಯ ಅನ್ಸಿದ್ರೆ ಇಲ್ಲಿರಿ, ಕಷ್ಟ ಅನ್ಸಿದ್ರೆ ನೀವು ಹೊರಡ್ಬೋದು. ತಗೊಂಡು ಹೋಗಿ ಆಚೆಗೆಸಿ. ಅಪ್ಪ ಮಗ ಮಗಳಿಗೆ ಇಷ್ಟ ಅಹಂಕಾರ ಇದ್ರೆ ನಾನು ಮಾಡಿಟ್ಟಿದ್ ಯಾಕೆ ತಿಂತೀರಾ? ಬಟ್ಟೆ ಬೇರೆ ತಂದಿಡೋದು ನಾನೇ ಬೇಡ ಅಂತ ಆದ್ಮೇಲೆ ಅದನ್ನು ಬೇಡ ಅನ್ಬೇಕು. ಹಾಕೊಂಡು ತಿರುಗ್ತೀರಾ? ಮನೆಗೆ ಬಾಡಿಗೆ ಕೊಡ್ತಾ ಇರೋಳು ನಾನು. ಧಿಕ್ಕರಿಸಿ ನಿಲ್ಲೋದಾದ್ರೆ ಇದನ್ನ ಧಿಕ್ಕರಿಸ್ಬೇಕು. ರೇಗಿಸ್ಬೇಡ ನನ್ನ. ಏನ್ ಮಾಡ್ತೀಯಾ? ಹಠಕ್ ದಬ್ಬಬೇಡ ಪ್ಲೀಸ್. ಊಟ ಬಿಡ್ತೀಯಾ ಅಷ್ಟೇ ತಾನೇ? ಬಿಡು, ಉಳಿಯತ್ತೆ. ಹೇಳಿದ್ದೀನಿ, ತಮಾಷೆ ಅಲ್ಲ. ಈ ಸಲ ಕೂತ್ರೆ ಕೂತದ್ದೆ. ನಾನೇನ್ ತಪ್ಪು ಮಾಡಿದ್ದೀನಿ ಅಂತ ನನ್ನ ಮೇಲೆ ಹೀಗೆ ಹರಿ ಹಾಯ್ತಿರಿ? ಆ ಮನುಷ್ಯ ನನಗ್ ಗಂಡ ಕಣೆ. ಮೊದಲು ನನಗ್ ಗಂಡ, ಆಮೇಲೆ ನಿನಗಪ್ಪ ಅಲ್ವಾ? ಸಾಕಾಗಿದೆ ನನಗೆ. ಹೊರಗೆ ಒಳಗೆ ದುಡಿಯೋದು ಅಲ್ಲದೆ ಈ ಟೆನ್ಷನ್ ಬೇರೆ ಅನುಭವಿಸ್ಲಾರೆ. ಅವ್ರ ಚಾಳಿ ಗೊತ್ತೇ ಇದೆ. ನಂಜುಂಡ ಹೇಗಿದ್ರು ಏನು ಅನ್ಸಲ್ಲ. ನೀನು ಧಿಕ್ಕರಿಸಿ ನಿಲ್ಬೇಡ. ನಿನ್ನ ಸಣ್ಣದೊಂದು ನಗು, ಅದಕ್ಕಿಷ್ಟು ನರಳ್ತೀನಿ. ಪ್ಲೀಸ್. ಸಾರಿ. ಅವತ್ತು ಬಹಳ ಸಮಸ್ಯೆ ಆಯಿತು. ಅಪ್ಪ ಆಡೋದು ನೋಡಿದ್ದಿದ್ರೆ ಅಲ್ಲೇ ಹೋಗ್ಬಿಡ್ತಾರೆ ಅನ್ನಿಸ್ತಿತ್ತು. ಆ ಡಾಕ್ಟರ್ ಬೇರೆ ಬಾಯ್ಗೆ ಬಂದಾಗಂದ. ಕೋಪ ಬಂತು. ಅಮ್ಮ, ಕಷ್ಟ ಅಂತೀಯ? ಗೊತ್ತಿಲ್ಲ. ಏನಾಗುತ್ತೆ? ಏನೇ ಹೇಳಿ
ರಸ್ತೆಯಲ್ಲೇ ಹೋಗ್ಬಿಟ್ಟಿದ್ದಿದ್ರೆ ಅಥವಾ ಆಸ್ಪತ್ರೆಯಲ್ಲಿ ಮಲಗಿದ್ದಾಗ ಹಾಗೆ ನಾನೊಬ್ಳೆ ಏನ್ ಮಾಡಬೇಕಿತ್ತು? ನಿನಗೆ ಆಫೀಸು ಬಿಸಿ, ಫೋನ್ ಬೇರೆ ಆಫ್ ಮಾಡಿ ಕೂತ್ಕೋತ್ಯ. ಅವ್ನು ನಂಜುಂಡ ಫೋನ್ ಮಾಡಿದ್ರೆ ಕಣಿ ಅಮ್ಮನ್ನ ಕರ್ಕೊಂಡ್ ಬಾರು ಅಂದ್ರೆ ರೇಗ್ತಾನೆ. ಎಲ್ರನ್ನು ಕೊಂದು ಬಿಡ್ಬೇಕು ಅನ್ನೋಷ್ಟು ಸಿಟ್ಟು ಬಂದಿತ್ತು ಗೊತ್ತಾ? ದುಃಖ ದುಮ್ಮಾನದಲ್ಲಿ ಏಕಾಂತ ಸುಖ ಅಲ್ವಾ? ನಾವು ಹೀಗೆ ಅಮ್ಮನ ಸುತ್ತ 5 ಜನ ಹೆಣ್ಮಕ್ಳು ಕತ್ತಲ ರಾತ್ರಿಲಿ ಹಿತ್ಲಲ್ಲಿ ಆಕಾಶ ನೋಡ್ತಾ ಕೂರ್ತಿದ್ವಿ. ಅಮ್ಮ ಕತೆ ಹೇಳೋರು, ಸತ್ಯ ಹೇಳಿ ಕಾಡ್ಗೆ ಹೋದವ್ರ ಕತೆಗಳು, ಸತ್ಯ ಹೇಳಿ ಸುಡ್ಗಾಡ್ ಕಾದೋರ್ ಕತೆಗಳು. ನಮಗೆ ಅನುಮಾನ, ಕಳ್ಳರು ಸುಳ್ಳರು ಎಲ್ಲ ಸುಖವಾಗಿದ್ದಾರೆ, ಸತ್ಯಕ್ಕೆ ಯಾಕೆ ಕಾರ್ಪಣ್ಯ ಅಲ್ವಾ? ಅಮ್ಮ ಹೇಳೋರು, ಸತ್ಯ ನಂಬ್ದೋರು ಕಡೇಲಿ ಸುಖವಾಗಿರ್ತಾರೆ ಅಂತ. ಆಭಾಸ ನೋಡು, ಸುಳ್ಳರು ಕಳ್ಳರು ಎಲ್ಲ ಸುಖವಾಗಿ ಬದುಕಿ ಕಷ್ಟದಲ್ಲಿ ಸಾಯ್ತಾರೆ, ಸತ್ಯವಂತರು ಪ್ರಾಮಾಣಿಕರೆಲ್ಲ ಕಷ್ಟದಲ್ಲಿ ಬದುಕಿ ಸುಖದಲ್ಲಿ ಸಾಯ್ತಾರೆ. ಏನ್ ಕರ್ಮನೋ ಏನು, ಸುಖ ಬೇಕಾಗಿರೋದು ಬದುಕಗಲ್ವಾ? ಅವರು ಕತ್ಕತಿಯಾಗಿ ಹೇಳೋರು, ನಾವು ಕೂತ್ ಕೇಳ್ತಿದ್ವಿ. ದದ್ದುಗಳು. ನಡಿ, ಊಟ ಮಾಡುವಂತೆ. ಅಮ್ಮ, ಏನು? ನಿನ್ನ ಸಮಸ್ಯೆ ಅರ್ಥ ಆಗತ್ತೆ. ಟೆಸ್ಟ್ ಮಾಡಿಸು ಅಂದಿದ್ದಾರೆ, ಪೋಸ್ಟ್ಪೋನ್ ಮಾಡಬೇಡ. ಹೆಚ್ಚು ಕಮ್ಮಿ ಆದರೆ ಮುಗದೆ ಹೋಗುತ್ತೆ. ನನಗಪ್ಪ ರಾಮ ಕಾಡ್ಗೆ ಹೋದ, ಸೀತೆನೂ ಹಿಂದೆನೇ ಹೋದ್ಲು. ಅದು ಕಷ್ಟಕಾಲದ ಕತೆ. ಸುಖದ ಕಾಲದಲ್ಲಿ ರಾಮ ರಾಜ್ಯ ಆಳ್ದ, ಸೀತೆ ಮೇಲೆ ಅಪವಾದ ಬಂತು, ಸೀತೆ ಕಾಡ್ಗೆ ಹೋದ್ಲು. ಹಿಂದೆನೇ ರಾಮನು ಹೋಗ್ಬೋದಿತ್ತಲ್ಲ? ಇಲ್ಲ, ರಾಜ್ಯ ಆಳ್ದ, ಚಕ್ರಾಧಿಪತ್ಯ ನಡೆಸ್ದ, ಅಶ್ವಮೇಧ ಯಾಗ ಮಾಡ್ದ. ಜೀವಂತ ಸೀತೆನ ಕಾಡ್ನಲ್ಲಿ ಬಿಟ್ಟು ಶಾಸ್ತ್ರಕ್ಕೆ ಚಿನ್ನದ ಪುತ್ತಳಿನ ಕೂರಿಸ್ಕೋತಾನೆ. ಕತೆಗಳು. ಕಷ್ಟಕಾಲದಲ್ಲಿ ಗಂಡ ಹೆಂಡ್ತಿನ ಬಿಟ್ಟದ್ದಿದೆ, ಹೆಂಡ್ತಿ ಗಂಡನ್ನಲ್ಲ. ಹರಿಶ್ಚಂದ್ರನ್ದಿನ್ನೇನು ಸುಡ್ಗಾಡ್ ಕಾದ ಸರಿ, ಆದರೆ ಮೊದಲು ಹೆಂಡ್ತಿನ ಮಾರಿದ್ದಲ್ವಾ? ಮೊದಲು ನನಗೆ ಗಂಡ, ನಂತರ ನಿನಗಪ್ಪ. ಹಣದ ಮುಖ ನೋಡಿ ಮನುಷ್ಯನ್ ಬಿಡ್ತೀನ? ಆಸ್ತಿ ಮುಖ ನೋಡಿ ಸಂಬಂಧ ಕಳಿತೀನ? ಹಾಗೆ ಹೊತ್ಸೋದೇ ಆಗಿದ್ರೆ ನೀನ್ ಯಾಕೆ ಉಳಿಸ್ಕೋತಿದ್ದೆ? ನಡಿ.